ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದಷ್ಟು ನಿರೀಕ್ಷೆಗಳಿದೆ ಇವತ್ತಿನ ಬಜೆಟ್ ಮೇಲೆ. ಸಾಕಷ್ಟು ಬೇಡಿಕೆಗಳು ಕೂಡ ಈ ಹಿಂದೆ ಇತ್ತು. ಸೊ ಗ್ಯಾರಂಟಿಯ ಜೊತೆಗೆ ಯಾವೆಲ್ಲ ವಲಯಗಳಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಈ ಶುಭ ಮುಹೂರ್ತದಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡ್ತಾರೆ, ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ರಾಹುಕಾಲ ಗೂಳಿಕ ಕಾಲ ನಡುವೆ ಮಧ್ಯದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಇವತ್ತು ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 10 ಕಾಲಿಗೆ ಈ ಒಂದು ಬಜೆಟ್ ಓದೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚೆ ಏನು ಸಚಿವ ಸಂಪುಟ ಅವರ ಸಹೋದ್ಯೋಗಿಗಳೇನಿದ್ದಾರೆ ಅವರ ಜೊತೆಗೆ ಇವತ್ತು ಒಂದಿಷ್ಟು ಮಾತುಕತೆಯನ್ನು ಮಾಡಿ ಅಲ್ಲಿ ತಮ್ಮ ಒಪ್ಪಿಗೆಯನ್ನು ಅಂದರೆ ಏನು ಬಜೆಟ್ ಒಪ್ಪಿಗೆಯನ್ನು ಪಡೆದುಕೊಂಡು ಓದುವಂತಹ ಕೆಲಸಗಳು ಕೂಡ ಆಗುತ್ತೆ. 56,000 ಏನು ಈ ಗ್ಯಾರಂಟಿಗಳಿಗೆ ಹಣ ಇಡುವಂತಹದ್ದಿದೆ. ಆ ಹಣ ಇಟ್ಟ ಬಳಿಕ ಉಳಿದಂಥವುಗಳಿಗೂ ಕೂಡ ಅವರು ಅನುದಾನಗಳನ್ನು ಅಥವಾ ಹೆಚ್ಚಿನ ಒಂದಿಷ್ಟು ಕಾರ್ಯಕ್ರಮಗಳನ್ನು ನೀಡುವಂತಹದ್ದು ಕೂಡ ಅವರ ಒಂದು ಬಜೆಟ್ ಬುಕ್ನಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಬಾರಿ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಯಾವೆಲ್ಲ ರೀತಿಯಾದಂತಹ ಯೋಜನೆಗಳನ್ನು ಕೊಡ್ತಾರೆ ಅನ್ನುವಂತಹದ್ದಿದೆ. ಈಗ ಸಾಕಷ್ಟು ಆರೋಪಗಳಿರುವಂತಹದ್ದು ತಮ್ಮ ಒಂದು ಕ್ಷೇತ್ರಗಳಿಗೆ ಅನುದಾನ ಹೆಚ್ಚಿನದಾಗಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಅನುದಾನವನ್ನೂ ಕೂಡ ಸೇರಿಸಿಕೊಂಡು ಎಲ್ಲ ವಲಯಗಳಿಗೂ ಕೂಡ ಅವರು ಒಂದಿಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡುವ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಈ ಬಜೆಟ್ ಸ್ಪೆಷಲಿ ಈ ಬಾರಿಯ ಏನು ಅವರ ದಾಖಲೆಯ ಬಜೆಟ್ ಇದೆ, ಈ ಬಜೆಟ್ ಅವರಿಗೆ ಒಂದು ಇತಿಹಾಸದಲ್ಲಿ ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ 10 ಹಲವು ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಈಗ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಒಂದಿಷ್ಟು ಹೊಸ ಯೋಜನೆಗಳು, ಜೊತೆಗೆ ನರೇಗಾ ಹೆಸರು ಬದಲಾವಣೆ ಏನಿತ್ತು ಆ ಹೆಸರು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡಿದ್ದೇ ಆಗಿದ್ದಲ್ಲಿ ಗ್ರಾಮ ಪಂಚಾಯತಿಗೆ ಗಾಂಧೀಜಿಯವರ ಹೆಸರನ್ನಿಟ್ಟರೆ ಇತಿಹಾಸದ ಪುಟಗಳಲ್ಲಿ ಉಳಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಹೊತ್ತನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆ ಒಂದಿಷ್ಟು ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡಿದೆ. ಆದರೆ ಅದರ ಜೊತೆಗೆ ಸೂಪರ್ ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಇದರ ಜೊತೆಗೆ ಇಂಡಸ್ಟ್ರಿಗಳಿಗೆ ಏನು ಸಿಗಬೇಕು, ಯಾಕಂದರೆ ಹೂಡಿಕೆದಾರರು ರಾಜ್ಯಕ್ಕೆ ಬರಬೇಕು ಅಂದರೆ ತಾವು ಮೂಲಭೂತವಾದಂತಹ ಸೌಕರ್ಯಗಳನ್ನು ಯಾವ ರೀತಿಯಾಗಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಹೊತ್ತನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದಿದೆ. ಇದರ ಜೊತೆಗೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಬೇಕು. ಯಾಕಂದರೆ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಕಡೆ ಮಳೆ ಹೆಚ್ಚಾದರೆ ಮತ್ತೊಂದಿಷ್ಟು ಕಡೆ ಮಳೆ ತೀರಾ ಕಡಿಮೆ ಆಗಿ ರೈತರಿಗೆ ಸಮಸ್ಯೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಸಾಲ ಸೌಲಭ್ಯಗಳನ್ನು ಬಡ್ಡಿ ಕಡಿಮೆಯಲ್ಲಿ ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅದೊಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಹೀಗೆ 10 ಹಲವು ವಿಚಾರಗಳನ್ನು ಸಾಕಷ್ಟು ರೀತಿಯಾದಂತಹ ಯೋಜನೆಗಳನ್ನು ಸಿದ್ದರಾಮಯ್ಯ ಹಾಕೊಂಡು ಇವತ್ತು ಬಜೆಟ್ ಮಂಡನೆಯನ್ನು ಮಾಡ್ತಿದ್ದಾರೆ. ಕಳೆದ ಬಾರಿ 4 ಲಕ್ಷಕ್ಕೂ ಅಧಿಕವಾದಂತಹ ದೊಡ್ಡ ಬಜೆಟ್ ಘೋಷಣೆಯನ್ನು ಮಾಡಿದ್ರು. ಈ ಬಾರಿ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕಾರಣ 7th ಪೇ 8th ಪೇ ಹೀಗೆ ಒಂದಿಷ್ಟು ಸಂಬಳದ ವಿಚಾರ ಆದರೆ ಮತ್ತೊಂದಿಷ್ಟು ಕಡೆಗಳಲ್ಲಿ ಹೆಚ್ಚಿನ ಯೋಜನೆಗಳನ್ನು ಹಾಕೊಡ್ತಾ ಇರೋದ್ರಿಂದ, ಜೊತೆಗೆ ಈ ಒಂದು ಗ್ಯಾರಂಟಿಗಳು ಏನಿದೆ ಅದಕ್ಕೆ ಸಪ್ರೇಟ್ ಆಗಿ ಎತ್ತಿಡಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ, ಜೊತೆಗೆ SEP TSP ಹಣದ ಒಂದಿಷ್ಟು ವಿಚಾರವೂ ಕೂಡ ಇದೆ. ಅದಕ್ಕೂ ಕೂಡ ಹಣ ಹೊಂದಿಕೆಯನ್ನು ಮಾಡಬೇಕಾಗಿರೋದ್ರಿಂದ ಈ ಬಾರಿಯ ಬಜೆಟ್ ಕಳೆದ ಬಾರಿಗಿಂತ ದೊಡ್ಡ ಬಜೆಟ್ ಆಗಿರುತ್ತೆ ಅನ್ನುವಂತಹದ್ದು ಕೂಡ ಇರುವಂತ ಮಾಹಿತಿ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮ ಡೀಟೇಲ್ಸ್ಗಾಗಿ.